ಎಲ್ಲಿ ನೋಡಿದ್ರೂ ಮಳೆ, ತತ್ತರಿಸಿ ಹೋಯಿತು ಇಳೆ. ಉತ್ತರ ಕನ್ನಡದಲ್ಲಿ ನಿಂತಿಲ್ಲ ಮಳೆರಾಯನ ಅಬ್ಬರ. ಅಂಕೋಲಾದ ಬಳಿಯ ಶಿರೂರ ಗುಡ್ಡ ಕುಸಿತದಲ್ಲಿ ಹೆದ್ದಾರಿಯಲ್ಲಿ ತೆರವು ಕಾರ್ಯಾಚರಣೆ ಮುಂದುವರಿತಾ ಇದೆ. ಕಲ್ಲು ಮಣ್ಣು ತೆರವುಗೊಳಿಸ್ತಾ ಇದ್ದಾರೆ ರಕ್ಷಣಾ ಪಡೆ ಸಿಬ್ಬಂದಿ. ಐಆರ್ಬಿ ಕಾರ್ಮಿಕರಿಂದ ಮಣ್ಣು ತೆರವು ಕಾರ್ಯ ಆಗ್ತಾ ಇದೆ. ಕಾರಣ ಇದೇ ಕಂಪನಿಗೆ ಆ ರಸ್ತೆ ಕಾಮಗಾರಿಯ ಗುತ್ತಿಗೆಯನ್ನು ನೀಡಲಾಗಿತ್ತು. ಹಾಗಾಗಿ ಅಲ್ಲಿ ಅನಾಹುತ ಆದ ಬಳಿಕವೂ ಕೂಡ ಐಆರ್ಬಿ ಅದೇ ಕಂಪನಿಯಿಂದ ಅದೇ ಆಡಳಿತ ಮಂಡಳಿಯ ಸಿಬ್ಬಂದಿ ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೆರವು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಗುಡ್ಡ ಪ್ರದೇಶದಲ್ಲಿ ಜಾರಿ ಬಿಟ್ಟಿದೆ ಹೈ ಟೆನ್ಷನ್ ಕಂಬ. ಇದು ಕೂಡ ಅಡ್ಡಿ ಆಗ್ತಾ ಇದೆ ಕಾರ್ಯಾಚರಣೆಗೆ ಅನ್ನುವಂತಹ ವಿಚಾರ. ಈ ಹಿಂದೆ ಬರೀ ಮಳೆ ಅಡ್ಡಿ ಆಗ್ತಾ ಇತ್ತು ತೆರವು ಕಾರ್ಯಾಚರಣೆಗಿರಬಹುದು, ಮೃತದೇಹಗಳನ್ನು ಹೊರತೆಗೆಯೋ ನಿಟ್ಟಿನಲ್ಲಿ. ಬಟ್ ಈಗ ಹೈ ಟೆನ್ಷನ್ ಕಂಬ ಕೂಡ ಅಲ್ಲೇ ವಾಲಿರೋದ್ರಿಂದ ಸಹಜವಾಗಿ ಒಂದಷ್ಟು ಅಡೆತಡೆ ಆಗ್ತಾ ಇದೆ ಕಾರ್ಯಾಚರಣೆಗೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಶಿರೂರಿನಲ್ಲಿ ಗುಡ್ಡ ಕುಸಿತ ಪ್ರಕರಣದಲ್ಲಿ ಸುಮಾರು 7 ಮಂದಿ ಕೊಚ್ಚಿಕೊಂಡು ಹೋಗಿದ್ದರು. ಅದರಲ್ಲಿ 5 ಮೃತದೇಹ ಪತ್ತೆಯಾಗಿತ್ತು. ಇದೇ ಒಂದು ಜಾಗದಲ್ಲಿದ್ದಂಥ ಟೀ ಅಂಗಡಿಯಲ್ಲಿ ಸಹಾಯಕನಾಗಿ ಕೆಲಸ ಮಾಡ್ತಾ ಇದ್ದಂಥ ಜಗನ್ನಾಥನ ಮೃತದೇಹ ಇನ್ನೂ ಕೂಡ ಪತ್ತೆ ಆಗಿಲ್ಲ. ಹಾಗಾಗಿ ಆತನ ಮೃತದೇಹವನ್ನು ಪತ್ತೆ ಹಚ್ಚೋದಕ್ಕೆ ಈಗ ಅಲ್ಲಿ ನೇವಿ ತಂಡ ಒಂದು ರೀತಿಯಲ್ಲಿ ಶೋಧ ಕಾರ್ಯಾಚರಣೆಯಲ್ಲಿ ತೊಡಗಿರೋದನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಮುಳುಗು ತಜ್ಞರು ಕೂಡ, ಅಂದರೆ ನೇವಿ ತಂಡದಲ್ಲಿ ಮುಳುಗು ತಜ್ಞರಿದ್ದಾರೆ, ಆ ಒಂದು ಸ್ಕೂಬಾ ಡೈವಿಂಗ್ ಎಕ್ಸ್ಪರ್ಟ್ಗಳು ಕೂಡ ಅವರು. ಸೊ ಅವರು ಅಲ್ಲಿಗೆ ನೀರಿನ ಒಳಗೆ ಹೋಗಿ ಅಲ್ಲಿ ಒಂದು ಶೋಧವನ್ನು ಮಾಡುವಂಥ ಕೆಲಸಕ್ಕೂ ಕೂಡ ಮುಂದಾಗ್ತಾರೆ. ನೋಡಿ, ಆ ಭಾಗದಲ್ಲಿದ್ದಂಥ 55 ವರ್ಷದ ಸಣ್ಣವ್ವ ಅವರು ಕೂಡ ಮಿಸ್ಸಿಂಗ್ ಆಗಿದ್ದಾರೆ. ಅವರ ಮೃತದೇಹ ಕೂಡ ಪತ್ತೆ ಹಚ್ಚೋದಕ್ಕೆ ಸಾಕಷ್ಟು ನೋಡಿ ಈಗಷ್ಟೇ ಗಮನಿಸಿದ್ವಿ ಯಾವ ರೀತಿಗೆ ಅವರು ನದಿಯ ಒಳಗಡೆ ಹಾರಿ ಅವರು ಅಲ್ಲಿ ಶೋಧ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ ಅಂತೇಳಿ. ನೋಡಿ, ಸುಮಾರು 5 ಜನರ ತಂಡ ಇದೆ. ಆ ನೇವಿಗೆ ಸಂಬಂಧಪಟ್ಟಂಥ ಒಂದು ಬೋಟ್ ಏನಿದೆ ಅದನ್ನು ತಗೊಂಬಂದು ಆ ಮೂಲಕ ಅವರು ಆಕ್ಸಿಜನ್ನ ಆ ಒಂದು ಸಹಾಯದಿಂದ ನದಿಯ ಒಳಗೆ ಹೋಗಿ ಅಲ್ಲಿ ಹುಡುಕಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತಿಗೂ ಕೂಡ ಇಲ್ಲಿನ ಗ್ರಾಮಸ್ಥರು ಒಂದು ರಿಕ್ವೆಸ್ಟನ್ನು ಮಾಡ್ಕೊಂಡಿರೋದು, ಆದಷ್ಟು ಬೇಗ ಮಿಸ್ಸಿಂಗ್ ಆಗಿರೋರನ್ನು ಹುಡುಕಿ ಕೊಡಿ ಅಂಥೇಳಿ. ಹಾಗಾಗಿ ಆ ಒಂದು ಕೆಲಸದಲ್ಲಿ ಈಗ ಮುಂದೆ ಹಾಕ್ತಾ ಇದ್ದಾರೆ. ಅಲ್ಲಿ ಗಮನಿಸ್ತಾ ಇದ್ದೀವಿ, ಈಗ ಆಲ್ರೆಡಿ ಒಬ್ಬರು ನೀರಿನ ಒಳಗಡೆ ಹೋಗಿದ್ದಾರೆ, ಹುಡುಕಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಮಣ್ಣು ತೆರವುಗೊಳಿಸುವಂಥ ಕಾರ್ಯಾಚರಣೆ ಕೂಡ ಭರದಿಂದ ಸಾಗ್ತಾ ಇದೆ. ಆದಷ್ಟು ಬೇಗ ಮಿಸ್ಸಿಂಗ್ ಆಗಿರುವಂಥ ಜಗನ್ನಾಥ್ ಹಾಗೂ ಸಣ್ಣವರು ಪತ್ತೆ ಆಗಲಿ ಅಂತೇಳಿ ಇಲ್ಲೆಲ್ಲರೂ ಕೂಡ ಆಶಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಉತ್ತರ ಕನ್ನಡ ಜಿಲ್ಲೆ. ಇನ್ನು ಮಳೆಯಿಂದಾಗಿ ಮೈದುಂಬಿದ ಮಲಪ್ರಭಾ ನದಿ, ಆ ನದಿಯಲ್ಲೇ ಈಜಿ ಜಮೀನಿಗೆ ಹೋಗಬೇಕಾದಂಥ ದುಸ್ಥಿತಿ ಬಂದು ಒದಗಿದೆ. ಜಾನುವಾರು ಸಮೇತ ಈಜಬೇಕಾದಂಥ ದುಸ್ಥಿತಿ. ಅಧಿಕಾರಿಗಳ ವಿರುದ್ಧ ಅನ್ನದಾತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹುಣಸಿಕಟ್ಟಿ ರೈತರ ಗೋಳು ಕೇಳೋರೆ ಇಲ್ಲದಂತಾಗಿದೆ. ಬೆಳಗಾವಿ ಜಿಲ್ಲೆ ಕಿತ್ತೂರು ತಾಲೂಕಿನ ಹುಣಸಿಕಟ್ಟಿ ಗ್ರಾಮದಲ್ಲಿ ಕಂಡು ಬರುವಂತಹ ದೃಶ್ಯ ಇದು. ಜಾನುವಾರು ಸಮೇತ ಈಜಿ ದಡ ಸೇರಬೇಕು, ಆ ಮೂಲಕ ಜಮೀನಿಗೆ ಕೆಲಸಕ್ಕೆ ಹೋಗಬೇಕಾದಂಥ ಪರಿಸ್ಥಿತಿ. ಇಷ್ಟೆಲ್ಲ ಆಗ್ತಾ ಇದೆ. ಜೀವ ಕೈಯಲ್ಲಿ ಹಿಡ್ಕೊಂಡು ಓಡಾಡ್ತಾ ಇದ್ದೀವಿ, ಬದುಕಿಗಾಗಿ ಹೋರಾಡ್ತಾ ಇದ್ದೀವಿ. ಆದ್ರೂ ಕೂಡ ಅಧಿಕಾರಿಗಳು ಇತ್ತ ಗಮನ ಹರಿಸಿಲ್ಲ ಅನ್ನೋದು ಅನ್ನದಾತರ ಆಕ್ರೋಶಕ್ಕೆ ಕಾರಣವಾಗಿದೆ. ದೃಶ್ಯ ಗಮನಿಸ್ತಾ ಇದ್ವಿ, ಮಾರ್ಕ್ ಮಾಡಿ ಯಾವ ರೀತಿ ಈಜಿ ದಡ ಸೇರ್ತಾ ಇದ್ದಾರೆ ಅನ್ನದಾತರು ದೃಶ್ಯಗಳ ಸಮೇತ. ಇದೇ ನದಿ ನೀರಿನಲ್ಲಿ ಈಜಿ ದಡ ಸೇರ್ಬೇಕು. ಏನಾದ್ರೂ ನದಿ ನೀರಿನ ಮಟ್ಟ ಹೆಚ್ಚಳ ಆಗಿ ಹರಿಯೋ ಪ್ರಮಾಣ ಹೆಚ್ಚಳ ಆಗ್ಬಿಟ್ರೆ, ಹೆಚ್ಚು ಕಡಿಮೆ ಆದ್ರೆ ಯಾರು ಜವಾಬ್ದಾರರು ಅನ್ನೋದು ಪ್ರಶ್ನೆ. ಅಲ್ಲಿ ನೇರವಾಗಿ ಹೊಣೆ ಜನಪ್ರತಿನಿಧಿಗಳು, ಅಧಿಕಾರಿಗಳೇ ಆಗ್ತಾರೆ. ಅಂತ ಅನಾಹುತಗಳು ಆಗೋಕ್ಕೂ ಮುನ್ನ ಎಚ್ಚೆತ್ತುಕೊಳ್ಳಿ, ಸರಿಯಾಗಿ ವ್ಯವಸ್ಥೆ ಮಾಡಿಕೊಡಿ ರೈತರಿಗೆ ಅನ್ನೋದಷ್ಟೇ ನಮ್ಮ ಆಗ್ರಹ. ದೃಶ್ಯ ನೋಡ್ತಾ ಇದ್ವಿ, ಜಾನುವಾರುಗಳ ಸಮೇತ ಈಜಿ ದಡ ಸೇರ್ಬೇಕು, ದೊಡ್ಡ ಮಟ್ಟದ ಸವಾಲು. ಜಮೀನಿಗೆ ಹೋಗಲೇಬೇಕು, ಬದುಕು ನಡೆಸಬೇಕು ಅಂದ್ರೆ ರೈತರು. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ನಿರಂತರವಾಗಿ ಮಳೆ ಆಗ್ತಿದೆ. ಹೀಗಾಗಿ ಮಲ್ಲಪ್ರಭಾ ನದಿ ಕೂಡ ಉಕ್ಕಿ ಹರಿತಾ ಇದೆ. ಆದರೆ ಕಿತ್ತೂರು ತಾಲೂಕಿನ ಹುಣಸಿಕಟ್ಟೆ ಅನ್ನೋದು ಗ್ರಾಮದ ರೈತರು ನಿತ್ಯ ಕೂಡ ನರಕ ಯಾತನೆಯನ್ನು ಅನುಭವಿಸಿದ್ದಾರೆ. ಸದ್ಯ ನಾನಿರುವಂಥ ಸ್ಥಳ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಹುಣಸಿಕಟ್ಟೆ ಅನ್ನೊಂದು ಗ್ರಾಮದಲ್ಲಿ ಇರುವಂಥ ದೃಶ್ಯದಲ್ಲಿ ಗಮನಿಸ್ಬೋದು. ಇಲ್ಲಿ ಏನು ಈ ಒಂದು ಹುಣಸಿಕಟ್ಟಿ ಗ್ರಾಮ ಏನಿದೆ, ಇದು ಬಹುತೇಕ ಹುಣಸಿಕಟ್ಟಿ ಗ್ರಾಮದ ಜನ ಏನು ಒಂದು ಬದಿಗಿದ್ರೆ ಮತ್ತೊಂದು ಬದಿಗೆ ಏನು ಅವರ ಜಮೀನು
ಜಮೀನುಗಳಿದೆ. ಬಹುತೇಕ ಎಲ್ಲ ಗ್ರಾಮದ ಜಮೀನು ಕೂಡ ಅವರು ಎರಡನೇ ಬದಿಗೆ ಇರುವಂಥದ್ದು. ಈ ಬದಿಗೆ ಅವರ ಸಂಪೂರ್ಣವಾಗಿ ಜಮೀನಿದೆ. ಹೀಗಾಗಿ ಒಂದು ಕಡೆ ಊರಿದ್ರೆ ಮತ್ತೊಂದು ಕಡೆ ಜಮೀನು ಇರೋದ್ರಿಂದ ಇಲ್ಲಿ ನಿತ್ಯ ಕೂಡ ರೈತರು ನರಕ ಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ. ಇಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಕೂಡ ಬ್ರಿಡ್ಜನ್ನು ನಿರ್ಮಾಣ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯ ಮಾಡ್ತಿದ್ರು ಕೂಡ ಯಾರೂ ಕೂಡ ಈವರೆಗೆ ಬ್ರಿಡ್ಜನ್ನು ನಿರ್ಮಾಣ ಮಾಡಿಲ್ಲ. ಹಾಗಾಗಿ ಇಲ್ಲಿ ಒಂದು ಪುಟ್ಟದಾದಂಥ ದೋಣಿಯನ್ನು ಹಿಡ್ಕೊಂಡು ಅಲ್ಲೇ ಕೂಡ ಮೇವು ಇರ್ಬೋದು, ಅವರ ತರಕಾರಿ ಬೆಳೆಗಳನ್ನು ಮತ್ತು ರೆಂಟೆ ಕುಂಟೆಗಳನ್ನು ತೆಗೆದುಕೊಂಡು ಊರಿಗೆ ಹೋಗ್ತಾರೆ. ಮತ್ತು ನಿತ್ಯ ಬೆಳಕಾದರೆ ಕೂಡ ಅಲ್ಲಿಂದ ಈ ಕಡೆ ತೊಗೊಂಡು ಬರ್ತಾರೆ. ಮತ್ತು ಜಾನುವಾರುಗಳನ್ನು ಕೂಡ ನಿತ್ಯ ನೀರಿನಲ್ಲೇ ಅವರು ಈಜ್ಕೊಂಡು ಹೋಗ್ತಾರೆ. ಆದರೆ ಈಗ ನಿತ್ಯ ಸಾಕಷ್ಟು ಮಳೆ ಆಗ್ತಿರೋದ್ರಿಂದ ಉಕ್ಕಿ ಕೂಡ ಹರಿತಾ ಇದೆ. ಇದು ಒಂದು ಜಾನುವಾರುಗಳು ಇದರಲ್ಲಿ ಹೋಗೋದ್ರಿಂದ ಸಾಕಷ್ಟು ಭೀತಿ, ಅಂದರೆ ಏನಾದರೂ ಹೆಚ್ಚು ಕಡಿಮೆ ಆದರೂ ಕೂಡ ನೀರಲ್ಲಿ ಕೊಚ್ಚಿಕೊಂಡು ಹೋಗೋ ಭೀತಿ ಇರುವಂಥದ್ದು. ನನ್ನ ಜೊತೆಗೆ ಸ್ವತಃ ಗ್ರಾಮಸ್ಥರು ಎಲ್ಲರೂ ಇದ್ದಾರೆ, ಅವರನ್ನು ಕೂಡ ನಾನು ಮಾತಾಡ್ತೀನಿ. ಮೇಡಮ್, ಎಷ್ಟು ವರ್ಷ ಸಮಸ್ಯೆ ಐತಿ, ಹೆಂಗೆ ಅಂತ? 20-25 ವರ್ಷ ಆತ್ರಿ ಹಿಂಗೈತ್ರಿ ಸರ್. ಈಗ ನೀವೆಲ್ಲ ಈ ರೀತಿ ಹೋಗಿ ಬರ್ತೀರಿ, ಯಜಮಾನ್ರೆಲ್ಲ ಹೆಂಗೆ ಹೋಗ್ತಾರೆ? ಯಜಮಾನ್ರು ಹೊಳ್ಯಾಗ ಈಸ್ ಹೋಗ್ತಾರ್ರಿ, ಈಸ್ ಹೋಗ್ತಾರ್ರಿ. ಬುಟ್ಟಿ ಐತ್ರಿ, ಮೀನುಗಾರು ರೀ. ಇಲ್ಲಿ ಮತ್ತೊಂದಿಷ್ಟು ರೈತ ಮಹಿಳೆಯರಿದ್ದಾರೆ, ಅವರನ್ನು ಕೂಡ ನಾನು ಮಾತಾಡ್ತೀನಿ. ಅಮ್ಮ, ಪ್ರತಿ ಸಾರಿ ಹಿಂಗೇನಾ ಇಲ್ಲಿ? ಪ್ರತಿ ವರ್ಷ ಇದೆ ನಮಗೆ ಹಿಂಗೈತ್ರಿ. ಎಲ್ಲ ಈ ಕೆಲಸ ಮಾಡ್ಬೇಕಾದ್ರೆ ಹಿಂಗೆ ದುಡ್ಡು ಕೊಟ್ಟೆ ಹೋಗ್ಬೇಕಾ? ದುಡ್ಡು ಕೊಟ್ಟೆ ಹೋಗ್ಬೇಕ್ರಿ. ಮತ್ತೆ ಮನುಷ್ಯಾಗ 10 ರೂಪಾಯಿ ಐತ್ರಿ, ಒಬ್ರಿಗೆ 10 ರೂಪಾಯಿ. ಒಬ್ರಿಗೆ 10 ರೂಪಾಯಿ ರೀ. ಇರೋ ಹಣ ಎಲ್ಲ ಇದಕ್ಕೆ ಕೊಡ್ಬೇಕು ನೀವು? ಮತ್ತೆ ಇರೋ ಹಣ ಎಲ್ಲ ಇದಕ್ಕೆ ಹೋಗತ್ರಿ. ಮತ್ತೊಂದು ಬ್ರಿಡ್ಜ್ ಕಟ್ಟಿ ಕೊಟ್ರೆ ನಮ್ಗೆ ಒಟ್ಟು ಅನುಕೂಲ ಆಕತ್ತವ್ರಿ. ಮತ್ತೆ ಇದಿಷ್ಟು ಇಲ್ಲಿನ ರೈತ ಮಹಿಳೆಯರು ಮತ್ತು ಇಲ್ಲಿರುವಂಥ ಜನ ಹೇಳ್ತಿರುವಂಥದ್ದು. ಇಲ್ಲಿ ಬ್ರಿಡ್ಜನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾದರೆ ನಮಗೆ ಅನುಕೂಲ ಆಗುತ್ತೆ, ಹೀಗಾಗಿ ಮಾಡಿಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಕೂಡ ಮಾಡ್ತಿರುವಂಥದ್ದು. ಮೈಲಾರಿ ಬಡಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.